ಶಾಂತಾರಾಮ್ ಶೆಟ್ಟರು ಒಂದಷ್ಟು ಹಾಡುಗಳು ಕೊಟ್ಟರು, ಈ ಪಾಡ್ದನ ಶೈಲಿದ್ದು ಅದೆಲ್ಲ ಈಗ ಕಂಪೋಸ್ ಮಾಡ್ತಾ ಈಗ ಪ್ರಸ್ತುತ ನಿಮ್ಮ ಕಾರ್ಯ ಕೆಲಸ ಈಗ ಅದು. ಸೊ ನಿಮಗೆ ಬಾಲ್ಯದಲ್ಲಿ ಕನ್ನಡ ಸಾಹಿತ್ಯ ಪ್ರೇರಣೆ ಅಥವಾ ಸಂಸ್ಕೃತವ ಯಾವ ಥರ ನಿಮ್ಮ ವಿದ್ಯಾಭ್ಯಾಸದ ದಿವಸದಲ್ಲಿ ಹೇಗೆ? ನಾನು ಹೈಸ್ಕೂಲಿಂದ ಸಂಸ್ಕೃತ ಕಲಿತೆ. ನಮ್ಮ ಬಳ್ಳಶಂಕರನಾರಾಯಣ ಭಟ್ರು ಅವರು ನನ್ನ ಸಂಸ್ಕೃತ ಮಾಸ್ಟ್ರು. ಅವರು ನನಗೆ ಒಳ್ಳೆ ಫೌಂಡೇಶನ್ ಹಾಕಿಕೊಟ್ರು. ಸಂಸ್ಕೃತದಲ್ಲಿ ಕಥೆಗಳು ಹೇಳ್ಕೊಂಡು ಆ ಗ್ರಾಮರೆಲ್ಲ ಹೇಳ್ಕೊಂಡು ಅದು ನನಗೆ ಕನ್ನಡ ಗ್ರಾಮರಿಗೆ ಅನುಕೂಲ ಆಯಿತು. ಹಾಗಾಗಿ ನನ್ನ ಗ್ರಾಮರು ಕರೆಕ್ಟಾಗಿ ಒಂದು ಸ್ಪಷ್ಟವಾಗಿ ಆಗೋದಕ್ಕೆ ಕಾರಣ ನಮ್ಮ ಮಾಸ್ಟ್ರುಗಳು, ಸಂಸ್ಕೃತ ಮಾಸ್ಟ್ರು, ಮುಖ್ಯವಾಗಿ ಬಳ್ಳಶಂಕರನಾರಾಯಣ ಭಟ್ರು. ಅವ್ರನ್ನ ನಾನು ನೆನೆಸ್ಕೋಬೇಕು. ಮತ್ತು ನಾನು ಓದುವ ಹವ್ಯಾಸ ನನಗೆ ಜಾಸ್ತಿ ಇತ್ತು. ನಮ್ಮ ಅಪ್ಪ ನನಗೆ ಓದುವಿಕೆ ಹುಚ್ಚು ಹಿಡಿಸಿದವರು. ಚಂದಮಾಮ, ಬಾಲಮಿತ್ರ, ಇವಾಗ ಅದು ಬರ್ತಾನೆಲ್ಲ ಗೊತ್ತಿಲ್ಲ, ಇಲ್ಲ ಅದು. ಕಾಸರಗೋಡಿನ ಇವತ್ತಿನ ಈ ಕಾರ್ಯಕ್ರಮದ ಅನುಭವ ನಿಮಗೆ ಏನು? ಕಾಸರಗೋಡಿನ ಬಗ್ಗೆ, ಕಾಸರಗೋಡು ಬಂದಿದ್ದೀರಿ, ಏನು ಅನುಭವ? ಕಾಸರಗೋಡಿಗೆ ಹೋಗಿ ಬರ್ತಾ ಎಲ್ಲ, ಕಾಸರಗೋಡು ನನಗೆ ಚಿರಪರಿಚಿತ. ನಾನು ನಮ್ಮ ತಾಯಿ ಈ ಕಡೆಯವರೇ. ನನಗೆ ಕಾಸರಗೋಡು ಚಿನ್ನ ಅವರು ತುಂಬ ಹಳೆಯ ಗೆಳೆಯ, ಒಂದು 25 ವರ್ಷದ ಸ್ನೇಹಿತರವರು. ಅವರ ಎಲ್ಲ ಚಟುವಟಿಕೆ ನಾನು ಗಮನಿಸ್ತಾ ಇದ್ದೇನೆ. ಅವರು ಕನ್ನಡ ತೇರು ಮತ್ತು ಲಾರಿ ನಾಟಕಗಳು. ಅವರು ನೋಡಿ, ಇಲ್ಲಿ ಕೇರಳದಲ್ಲಿದ್ದು ಕನ್ನಡ ಸೇವೆ ಮಾಡಬೇಕು ಅಂತ ಅವರಿಗೇನು ಅವಶ್ಯಕತೆ ಇಲ್ಲ. ಇಲ್ಲಿ ಕೇರಳ ಗೌರ್ಮೆಂಟಲ್ಲಿ ಅವರು ಮಲಯಾಳಿ ಕಾರ್ಯಕ್ರಮ ಮಾಡ್ಬೋದು, ಮಲಯಾಳಿ ಚೆನ್ನಾಗಿ ಬರ್ತದೆ ಅವರಿಗೆ, ಮಲಯಾಳಿ ಮಾಡ್ಬೋದು. ಆದರೆ ಅವರು ಆ ಥರ ಇಲ್ಲ. ಅವರು ನಿಜವಾದ ಕನ್ನಡ ಅಭಿಮಾನಿ. ಅವರು ತಿಂಗಳಿಗೆ 3 ಕಾರ್ಯಕ್ರಮ ಮಾಡ್ತಾರೆ, 36 ಕಾರ್ಯಕ್ರಮ ವರ್ಷಕ್ಕೆ. ಸಣ್ಣ ಸಣ್ಣ ಕಾರ್ಯಕ್ರಮ ಆದರೂ ಹಳ್ಳಿಗೆ ಹೋಗಿ ಮಕ್ಕಳಿಗೆ ಕನ್ನಡದ ಹುಚ್ಚು ಹಿಡಿಸ್ತಾ ಇದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಯಾರೂ ಮಾಡ್ತಾ ಇಲ್ಲ. ಹೆಸರಿಗೆ ಕರ್ನಾಟಕದ ಕೇಂದ್ರ ಬೆಂಗಳೂರು, ರಾಜಧಾನಿ ಬೆಂಗಳೂರು. ಆದರೆ ಎಷ್ಟೋ ಕನ್ನಡ ಸಂಘಗಳಿದ್ದಾವೆ, ಯಾರೂ ಕನ್ನಡ ಸೇವೆ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕನ್ನಡ ಆಸಕ್ತಿ ಇರುವವರು ಇಲ್ಲಿ ಒಬ್ಬರು ಡಾಕ್ಟರ್ ಮೋಹನ್ ಆಳ್ವ ಅವರು. ಮೋಹನ್ ಆಳ್ವ ಅವ್ರದ್ದು ದೊಡ್ಡ ಒಂದು ಕನಸು, ಒಬ್ಬ ಒಳ್ಳೆಯ ಕನಸುಗಾರ ಅವರು. ಹೀಗಾಗಬೇಕು ಅಂದರೆ ಹೀಗೆ ಶಿಸ್ತು. ಇಲ್ಲಿ ಕಾಸರಗೋಡಲ್ಲಿ ಚಿನ್ನ ಅವರು ದೊಡ್ಡ ಮಟ್ಟಿದ್ದು, ಸಣ್ಣ ಮಟ್ಟಿದಾದರೂ ಚಿನ್ನ ಅವ್ರದ್ದು ಶಿಸ್ತು, ಟೈಮು ಮತ್ತು ಅಚ್ಚುಕಟ್ಟು ಕಾರ್ಯಕ್ರಮ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ನೀವು ಅಷ್ಟು ದೊಡ್ಡ ಸಂಗೀತಗಾರರು ನಮ್ಮ ಕಾಸರಗೋಡಲ್ಲಿ ಬಂದು ನಮಗೆ ಕಲಿಸಬೇಕು ಅಂತಾದರೆ ನಮಗೂ ಅದೊಂದು ಅವಕಾಶ. ಹೌದು. ಮತ್ತೆ ಇವತ್ತಿನ ಒಂದು ಕಾನ್ಸೆಪ್ಟೇ ಅಂತದ್ದೇ, ರಾಗಾಲಾಪ. ಒಂದು ಹಾಡನ್ನು ಟ್ಯೂನ್ ಮಾಡೋದು ಹೇಗೆ ಅಂತ ಬಹುಶಃ ಇದು ಯಾರು ಮಾಡಿರ್ಲಿಕ್ಕಿಲ್ಲ ಅಂತ, ಯಾರು ಮಾಡಿಲ್ಲ. ಸಾಹಿತ್ಯ ಬರೆಯೋದು ಕಾರ್ಯಾಗಾರ ನಾನು ತುಂಬ ಕಡೆ ಅಟೆಂಡ್ ಆಗಿದ್ದೀನಿ. ಹೇಗೆ ಸಿನಿಮಾಕ್ಕೆ ಹಾಡು ಬರೆಯೋದು ಅಂತ, ಆ ಟ್ಯೂನಿಗೆ ಹೇಗೆ ಬರೆಯೋದು ಅಂಥೇಳಿ, ಅದಕ್ಕೆ ಆ ಪದಗಳ ಜೋಡಣೆ ಯಾವ ಥರ ಮಾಡಬೇಕು, ಮೀಟ್ರ್ ಫಸ್ಟ್ ಬರಿಬೇಕು. ಮೀಟ್ರ್ ಬರೆಯೋದಂದರೆ ಏನು? ಹೋದೇ ದೂರ ಓ ಜೊತೆ ತಗೊಳ್ಳೋಣ. ಹೋದೇ ದೂರ ಓ ಜೊತೆಗಾರ ಮೀಟ್ರ್ ಏನು? ತಾನನ ನಾನ ತಾನಾನಾನ ತಾನನ ತಾನಾನ, ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ಅದು ಮೀಟ್ರು. ತಾನನ ಅದೇ ಥರ ಪ್ರತಿ ಹಾಡಿಗೂ ಮೀಟ್ರ್ ಇದೆ. ಆ ಮೀಟ್ರ್ ಫಸ್ಟ್ ಬರ್ಕೊಂಡು ಅದಕ್ಕೆ ತಾನನ ಓದೆಯ ದೂರ, ಅದು ಬೇರೆ ಭೂಪತಿ ರಂಗ, ಅದು ಆಗುತ್ತೆ, ಬೇಸರವಿಲ್ಲ. ಆ ಮೀಟ್ರ್ ಕರೆಕ್ಟು, ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. ಮೀಟ್ರನ್ನ ತಲೆಯಲ್ಲಿ ಇಟ್ಕೊಂಡು ಬರೆಯೋದು. ಅದು ಆ ಶಿಬಿರಕ್ಕೆ ನಾನು 2-3 ಇದಕ್ಕೆ ಹೋಗಿದ್ದೇನೆ. ಆದರೆ ಟ್ಯೂನ್ ಮಾಡೋದು ಹೇಗೆ, ಸಾಹಿತ್ಯಕ್ಕೆ ಟ್ಯೂನ್ ಮಾಡೋದು ಹೇಗೆ, ಆ ಶಿಬಿರ ಇವತ್ತು ಫಸ್ಟ್ ನನ್ನ ಅನುಭವ. ಫಸ್ಟ್ ಬಂದ 40 ಜನ ಅಭ್ಯರ್ಥಿಗಳಿಗೂ ಹೊಸ ಅನುಭವ. ಅದರ ಅವರು ನನಗೆ ಆಶ್ಚರ್ಯ ಆಗಿದ್ದು, ಬಂದವರಲ್ಲಿ ಒಂದಷ್ಟು ಜನ ಕಂಪೋಸರ್ಸ್ ಇದ್ದರು, ಅವರು ಒಳ್ಳೆ ಸಾಹಿತಿಗಳಿದ್ದರು, ಒಳ್ಳೆಯ ಟ್ಯೂನ್ ಕಂಪೋಸರ್ ಇದ್ದರು. ಅವರಿಗೆ ಇವತ್ತಿನ ಒಂದು ದಿನದ ಶಿಬಿರದಲ್ಲಿ ಸ್ವಲ್ಪ ಅರ್ಥ ಆಗ್ತದೆ. ಇನ್ನು ಉಳಿದಿದ್ದ ಅವರಿಗೆ ಬಿಟ್ಟದ್ದು, ಅವರು ಅದನ್ನು ತಿಳ್ಕೊಂಡು ಬೆಳೆಸುವಂಥದ್ದು ಅವ್ರದ್ದು. ಆದರೆ ಈ ಶಿಬಿರ ಒಂದು ಅಡಿಗಲ್ಲು ಹಾಕಿದೆ. ರಾಗ ಸಂಯೋಜನೆ, ಗಾನ ಸಂಯೋಜನೆ ಹೇಗೆ ಮಾಡಬೇಕು. ನಾವು ಸಾಮಾನ್ಯ ರಾಗ ಸಂಯೋಜನೆ ರೂಢಿಯಲ್ಲಿ ಬರ್ತದೆ, ರೂಢಿಯಲ್ಲಿ ರಾಗ ಸಂಯೋಜನೆ ಅಂತ ಹೇಳ್ತಾರೆ. ಆದರೆ ರಾಗ ಸಂಯೋಜನೆ ಹಿಂದಿನವರು ಪುರಂದರದಾಸರು, ತ್ಯಾಗರಾಜರು ಮಾಡಿ ಆಗಿದೆ. ಈಗ ನಾವು ಮಾಡ್ತಾ ಇರೋದು ಗಾನ ಸಂಯೋಜನೆ ಅಥವಾ ಸ್ವರ ಸಂಯೋಜನೆ ಅಂತ ಹೇಳ್ಬೋದು, ಸ್ವರಗಳನ್ನ ಜೋಡಿಸೋದು. ಸೊ ಆ ಕೆಲಸ ಇವತ್ತು ಅದಕ್ಕೆ ಒಂದು ಯಾವ ಥರ ಮಾಡೋದು ಅನ್ನೋದಕ್ಕೆ ಒಂದು ಫೌಂಡೇಶನ್ ಹಾಕಿ ಆಯಿತು. ಎಲ್ಲರಿಗೂ ಸುಮಾರಾಗಿ ಅರ್ಥ ಆಗಿದೆ. ಆದರೂ ಚೆನ್ನಾಗಿ ಮಾಡಿದ್ದಾರೆ, ಅದು ನನಗೆ ಆಶ್ಚರ್ಯ.
ಅವರಿಗೆ ಅವರಿಗೆ ಕಲ್ಪನೆ ಇಲ್ಲ, ಇವತ್ತೇ ಫಸ್ಟ್ ಅವ್ರ ಹೌದೌದು. ಸೊ ಹಾಗಾಗಿ ಅಲ್ಲಲ್ಲೇ ಅವರು ಮಾಡಿದ್ರಲ್ಲ ಸ್ಪಾಂಟೇನಿಯಸ್, ಅದು ನನಗೆ ತುಂಬ ಖುಷಿ ಆಯಿತು. ಎಲ್ಲರಿಗೂ ನಿಜವಾಗ್ಲೂ ಖುಷಿಯಾದಂತಹ ಒಂದು ಕಾರ್ಯಕ್ರಮ ಆಗಿದೆ ಇವತ್ತು. ಹೌದೌದು. ಹಾಗೆ ನೀವು ಬಂದದ್ದು, ನಿಮ್ಮೊಟ್ಟಿಗೆ ನಾವು ಸೇರಿಕೊಂಡದ್ದು ಈ ಕಾರ್ಯಕ್ರಮವನ್ನು ಹೌದು ಒಟ್ಟು ಟೋಟಲಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಮತ್ತು ಈ ಒಂದು ಸಂದರ್ಶನಕ್ಕೆ ನೀವು ನಮ್ಮಲ್ಲಿ ಮುಕ್ತವಾಗಿ ನಿಮ್ಮ ಸಾಹಿತ್ಯ ಸಂಗೀತಕ್ಕೆ ಬಂದಂತಹ ನಿಮ್ಮ ಆ ಜೀವನವನ್ನು ನಮ್ಮ ಮುಕ್ತವಾಗಿ ತೆರೆದಿಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು.